Calculation of purchase consideration. ಸೊ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಮೊದಲಿಗೆ ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಫ್ರಮ್ ದ ಫಾಲೋಯಿಂಗ್ ಡೀಟೈಲ್ಸ್. ಸೊ ಇಲ್ಲಿ ಕೊಟ್ಟಿನ ಅಂತಹ ಇನ್ಫಾರ್ಮೇಷನ್ನಿಂದ ಸೊ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅವರು ಹೇಳ್ತಾ ಇದ್ದಾರೆ. A purchasing company agreed to issue 15,000 equity shares of rupees 10 each, valued at rupees 12 each. So ಇಲ್ಲಿ ಈಕ್ವಿಟಿ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಅನ್ನು ಅವರಿಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸು 15,000 ಈಕ್ವಿಟಿ ಶೇರ್ಸ್ ಅನ್ನು ಅವರಿಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಅದರ ಫೇಸ್ ವ್ಯಾಲ್ಯೂ ₹10 ಈಚ್ ಶೇರ್ಸ್ ಇದೆ. ಆದರೆ ನಾವು ದಟ್ ವ್ಯಾಲ್ಯೂ ಅಟ್ ₹12 ಈಚ್. ಈಗ ಅದರ ಒಂದು ವ್ಯಾಲ್ಯೂ ₹12 ಅಂತ ಹೇಳ್ತಾ ಇದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಈಸ್ ₹10. ನೆಕ್ಸ್ಟ್ 6,000 6% ಡಿಬೆಂಚರ್ಸ್ ಆಫ್ ₹10 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 5%. ಸೊ ಇಲ್ಲಿ 6,000 ಅಂದರೆ 6,000 6% ಇರುವಂತಹ ಡಿಬೆಂಚರ್ಸ್ ಇದೆ. ಒಂದೊಂದು ಡಿಬೆಂಚರ್ಸ್ ಅಂದರೆ ಈಚ್ ಡಿಬೆಂಚರ್ಸ್ನ ಫೇಸ್ ವ್ಯಾಲ್ಯೂ ₹10 ಇದೆ. ಹಾಗೆ ಇದನ್ನು ಅವರು ಪೇ ಮಾಡಬೇಕಾದ್ರೆ 5% ಡಿಸ್ಕೌಂಟನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು 5% ಡಿಸ್ಕೌಂಟನ್ನು ನಾವು ಲೆಸ್ ಮಾಡಿ ರಿಮೈನಿಂಗ್ ವ್ಯಾಲ್ಯೂಸ್ ಏನಿರುತ್ತೆ ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. Pay cash equal to 10% of face value of shares and debenture. ಸೊ ಹಾಗೆ ಕ್ಯಾಶ್ ಫಾರ್ಮಲ್ಲೂ ಕೂಡ ಅವರು ಇಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ ಅವರು ಯಾವ ರೀತಿ ಪೇ ಮಾಡ್ತಿದ್ದಾರೆ ಅಂದರೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಫೇಸ್ ವ್ಯಾಲ್ಯೂಸ್ ಏನಿದೆ ಆ 10%ಗೆ ಈಕ್ವಲ್ ಕ್ಯಾಶ್ ಅಮೌಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಫೇಸ್ ವ್ಯಾಲ್ಯೂಸಲ್ಲಿ 10%ಗೆ ಈಕ್ವಲ್ ಆಗೋ ರೀತಿಯಲ್ಲಿ ಕ್ಯಾಶನ್ನು ಅವರಿಲ್ಲಿ ಪೇ ಮಾಡ್ತಾ ಇದ್ದಾರೆ. ದ ಕಂಪನಿ ಆಲ್ಸೋ ಅಗ್ರೀಡ್ ಟು ಮೀಟ್ ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ ಆಫ್ ₹2,500. ಸೊ ಹಾಗಿದ್ರೆ ಈ ಪ್ರಾಬ್ಲಮಲ್ಲಿ ನಮಗೆ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಹಾಗೇನೇ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಿದ್ವಿ. ಇಲ್ಲಿ ನಾವು 3 ಫಾರ್ಮ್ಸಲ್ಲಿ ನಾವು ಪರ್ಚೇಸಿಂಗ್ ಕನ್ಸಿಡರೇಷನ್ಸನ್ನು ಇಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ ಒಂದು ಈಕ್ವಿಟಿ ಶೇರ್ ಫಾರ್ಮಲ್ಲಿದೆ, ಇನ್ನೊಂದು ಡಿಬೆಂಚರ್ ಫಾರ್ಮಲ್ಲಿದೆ, ಹಾಗೆ ಕ್ಯಾಶ್. ಸೊ ಈ 3 ಫಾರ್ಮ್ಸಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಪೇ ಮಾಡಿರೋದ್ರ ಮೂಲಕ ನಾವು ಇಲ್ಲಿ ಕ್ಯಾಲ್ಕುಲೇಟನ್ನು ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಸೊ ಫಸ್ಟ್ ದ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ದ ಫಸ್ಟ್ ಫಾರ್ಮ್ ಇನ್ ದ ಈಕ್ವಿಟಿ ಶೇರ್ಸ್. ಸೊ ದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆರ್ 15,000 and the value per share is ₹12. So now shares, number of equity shares are 15,000 into the value of each share is ₹12. ಸೊ ಇವೆರಡನ್ನು ಕೂಡ ನಾವು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಶೇರ್ಸ್ ಅಂದರೆ ಈಕ್ವಿಟಿ ಶೇರ್ಸ್ ವ್ಯಾಲ್ಯೂಸ್ ಎಷ್ಟು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ದಟ್ ಈಸ್ 1,80,000. ಸೊ ಈಕ್ವಿಟಿ ಶೇರ್ ಫಾರ್ಮಲ್ಲಿ ಅವ್ರು ಪೇ ಮಾಡಿರೋ ಅಂಥ ಅಮೌಂಟು 1,80,000. ಹಾಗೆ ಇನ್ನು ಸೆಕೆಂಡ್ ಒನ್ ಡಿಬೆಂಚರ್ಸನ್ನು ನಾವಿಲ್ಲಿ ನೋಡೋಣ. ಸೊ 6% ಡಿಬೆಂಚರ್ ಅಂದರೆ ಇಲ್ಲಿ ನಂಬರ್ ಆಫ್ ಡಿಬೆಂಚರ್ಸು ಪ್ರಾಬ್ಲಮಲ್ಲಿ 6,000 ಇದೆ. ಸೊ ವ್ಯಾಲ್ಯೂ ಪರ್ ಡಿಬೆಂಚರ್ ₹10. ಈ ₹10ನಲ್ಲಿ 5% ಡಿಸ್ಕೌಂಟ್ ಅಂತ ಅವರಿಲ್ಲಿ ಹೇಳ್ತಿದ್ದಾರೆ. ಅಂದರೆ ₹10 ಮೇಲೆ ನಾವು 5%ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಮೌಂಟನ್ನು ಲೆಸ್ ಮಾಡಿದ್ರೆ ಅಂದರೆ 10 × 5 ಡಿವೈಡೆಡ್ ಬೈ 100 ಅಂದರೆ 0.5 ಬರುತ್ತೆ. ಸೊ 10 ಮೈನಸ್ 0.5 ಈಕ್ವಲ್ಸ್ ಟು 9.5. ಅಂದರೆ 10ನಲ್ಲಿ 5%ಅನ್ನು ಲೆಸ್ ಮಾಡಿ ನಾವು ತಗೊಂಡ್ರೆ ₹9.5 ಇರುತ್ತೆ.
So number of debentures are 6,000. So now the value per debenture is rupees 9.5. So now the 6% debentures are 57,000. And the another form, that is the cash. So here pay cash equal to 10% of face value of shares and debentures issued. ಆದರೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಅನ್ನು ಏನು ಇಶ್ಯೂ ಮಾಡಿದ್ದಾರೆ ಅದರ ಫೇಸ್ ವ್ಯಾಲ್ಯೂ ಬೇಸಿಸ್ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದಟ್ 10% ಈಸ್ ಈಕ್ವಲ್ ಟು ದ ಕ್ಯಾಶ್. ಸೊ ನಾವು ದ ಕ್ಯಾಶ್ ನೋಡಿ, ಕ್ಯಾಶ್ the 10% of face value of shares and debenture. So first shares ಅನ್ನು ನೋಡೋಣ. So 15,000 equity shares ಇದೆ. So ಈ 15,000 equity shares face value per share ಗೆ rupees 10 ಇದೆ. So 15,000 into 10, 1,50,000. ನೋಡಿ, face value that is issued for rupees 1,50,000. ಅದೇ ರೀತಿ ಡಿಬೆಂಚರ್ಸ್ ಅನ್ನು ನೋಡೋಣ. ದ ಡಿಬೆಂಚರ್ಸ್ ಫೇಸ್ ವ್ಯಾಲ್ಯೂ ಈಸ್ rupees 10. ಹಾಗೆಯೇ ದ ನಂಬರ್ ಆಫ್ ಡಿಬೆಂಚರ್ಸ್ ಆರ್ 6,000. ಸೊ 6,000 into 10 equals to 60,000. ಸೊ ಈಗ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಇವೆರಡದು ಫೇಸ್ ವ್ಯಾಲ್ಯೂ ಎಷ್ಟು ಅನ್ನೋದು ನಮಗಿಲ್ಲಿ ಗೊತ್ತಾಗಿದೆ. ಸೊ ಎರಡನ್ನೂ ನಾವು ಟೋಟಲ್ ಮಾಡಿದ್ರೆ 2,10,000 rupees ಬರುತ್ತೆ. ಸೊ ಈ 2,10,000 ಮೇಲೆ 10% ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಬರೋ ಅಂತಹ ಅಮೌಂಟು 21,000. ನೋಡಿ, 1,50,000 that is the face value of the shares, 60,000 is the face value of debentures. The total amount is the 2,10,000. ಸೊ 2,10,000 ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 21,000 rupees ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಕ್ಯಾಶ್. ಸೊ ದಟ್ ಈಸ್ ಪೇಡ್ ಇನ್ ದ ಫಾರ್ಮ್ ಆಫ್ ದ ಕ್ಯಾಶ್. ಈಗ ಅವ್ರು ಹೇಳಿರೋಂಥ 3 ಫಾರ್ಮಲ್ಲೂ ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಒಂದು ಶೇರ್ಸ್, ಇನ್ನೊಂದು ಡಿಬೆಂಚರ್ಸ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ದ ಕ್ಯಾಶ್. ಸೊ ಈ 3 ಅಮೌಂಟನ್ನು ಟೋಟಲ್ ಮಾಡೋಣ. ಸೊ ಟೋಟಲ್ ಮಾಡಿದ್ರೆ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ rupees 2,58,000. ಸೊ ಇದನ್ನು ನಾವಿಲ್ಲಿ ನೆಟ್ ಪೇಮೆಂಟ್ ಮೆಥಡಲ್ಲಿ ಕ್ಯಾಲ್ಕುಲೇಟನ್ನು ಮಾಡಿದ್ದೀವಿ. ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ 2,58,000. ಸೊ ಹಾಗೆ ಮತ್ತೊಂದು ಪ್ರಾಬ್ಲಮನ್ನು ನಾವಿಲ್ಲಿ ನೋಡೋಣ. Calculate the purchase consideration from the following details. The purchasing company has agreed to issue 8,000 equity shares of rupees 10 each at par. 500 8% preference shares of rupees 100 each at 10% premium. 1,000 debentures of rupees 50 each at 10% discount and pay cash equal to 10% of total purchase consideration. ಸೊ ಇಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲೂ ಅಷ್ಟೇ ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಸೊ ಏನೋ ಒಂದು ಡೀಟೇಲ್ಸನ್ನು ಅವ್ರು ಇಲ್ಲಿ ಕೊಟ್ಟಿದ್ದಾರೆ, ಆ ಡೀಟೇಲ್ಸನ್ನು ಯೂಸ್ ಮಾಡಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್, ದ ಪರ್ಚೇಸಿಂಗ್ ಕಂಪನಿ ಹ್ಯಾಸ್ ಅಗ್ರೀಡ್ ಟು ಇಶ್ಯೂ 8,000 ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ ಅಟ್ ಪಾರ್. ಸೊ ಇಲ್ಲಿ ಪರ್ಚೇಸಿಂಗ್ ಕಂಪನಿ ಏನು ಮಾಡ್ತಾ ಇದೆ, 8,000 ಈಕ್ವಿಟಿ ಶೇರ್ಸನ್ನು rupees 10 ಈಚ್ ಆಗಿ ಇಶ್ಯೂ ಮಾಡ್ತಾ ಇದೆ. ಅಂದರೆ ಈಕ್ವಿಟಿ ಶೇರ್ ಫಾರ್ಮಲ್ಲಿ ಕೂಡ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಅವರು ಇಲ್ಲಿ ಪೇ ಮಾಡ್ತಾ ಇದ್ದಾರೆ. ಹಾಗೆ ಸೆಕೆಂಡ್ ಒನ್, 500 8% ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 ಈಚ್ at 10% ಪ್ರೀಮಿಯಂ. ಸೊ ಇನ್ ದ ಫಾರ್ಮ್ ಆಫ್ ದ ಪ್ರಿಫರೆನ್ಸ್ ಶೇರ್ಸಲ್ಲೂ ಕೂಡ ಅವರು ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಪೇ ಮಾಡ್ತಾ ಇದ್ದಾರೆ.
The number of preference shares are 500. The value per share is rupees 100. ಸೊ ಇಲ್ಲಿ ಟೋಟಲ್ ಪ್ರಿಫರೆನ್ಸ್ ಶೇರ್ಸ್ ಇರೋದು 500. ಇದ್ರ ವ್ಯಾಲ್ಯೂ ಅಂದರೆ ಒಂದು ಪ್ರಿಫರೆನ್ಸ್ ಶೇರ್ಸ್ನ ವ್ಯಾಲ್ಯೂಸು 100 rupees ಇದೆ. ಹಾಗೆ ಅಟ್ 10% ಪ್ರೀಮಿಯಂ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ಡಿಸ್ಕೌಂಟ್ ಅಂದಾಗ ನಾವು ಆ ಒಂದು ವ್ಯಾಲ್ಯೂಸನ್ನು ಲೆಸ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಪ್ರೀಮಿಯಂ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರೀಮಿಯಂ ಪರ್ಸೆಂಟ್ ಅಮೌಂಟ್ ಏನಿದೆ ಅದನ್ನು ನಾವು ಈ ಒಂದು ವ್ಯಾಲ್ಯೂಸಿಗೆ ಅಂದರೆ 100 rupeesಗೆ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ 100 rupees ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿ ಬರೋಂಥ ವ್ಯಾಲ್ಯೂಸನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. And the next 1000 debentures of rupees 50 each at 10% discount. So here they are paying the purchase consideration in the form of the debentures. The number of debentures are 1000. The value per debenture is rupees 50. So here also at 10% discount. Nodi number of debentures 1000 ಇದೆ. The value per debenture 50 ಇದೆ. ಹಾಗೆಯೇ 10% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು 50 rupees ಇದೆ, ಆ 50 rupees ಮೇಲೆ 10%ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಲೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಪೇ ಕ್ಯಾಶ್ ಈಕ್ವಲ್ ಟು 10% ಆಫ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇಟ್ ಮೀನ್ಸ್ ದ ಕ್ಯಾಶ್ ಈಸ್ ದ 10% ಆಫ್ ದ ಪರ್ಚೇಸ್ ಕನ್ಸಿಡರೇಷನ್ಸ್. ನೋಡಿ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸ್ ಅಲ್ಲಿ 10% ಕ್ಯಾಶ್ ಇದೆ. So it means the remaining equity shares, preference shares and the debentures are in 90%. So 10% cash ಆದರೆ remaining ಏನಾಗಿರುತ್ತೆ 90% ಅಮೌಂಟಿಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗೆ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ಸ್ ಅನ್ನು ನಾವು ನೋಡಿದ್ರೆ, ಸೊ ದ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ದ ನೆಟ್ ಪೇಮೆಂಟ್ ಮೆಥಡ್. ಓಕೆ, ದ ಫಸ್ಟ್ ಈಕ್ವಿಟಿ ಶೇರ್ಸ್. ಸೊ ಇನ್ ಈಕ್ವಿಟಿ ಶೇರ್ಸ್ ಇಲ್ಲಿ ನೋಡಿ, ದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆರ್ 8000. ದ ವ್ಯಾಲ್ಯೂ ಪರ್ ಶೇರ್ ಈಸ್ ದ 10. ಸೊ 8000 into 10 equals to 80,000. And the next one, that is the preference shares. So the number of preference shares are the 500 and the value per share is the 100 and the premium. So premium idre ನಾನು ಆಗಲೇ ಹೇಳಿದೆ ನಿಮಗೆ, ಪ್ರೀಮಿಯಮನ್ನು ನಾವು ಆ್ಯಡ್ ಮಾಡಬೇಕು ಅಂತ. ಸೊ 100 rupees ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದ್ರೆ 10 rupees ಬರುತ್ತೆ. ಸೊ 100 plus 10, 110 rupees. So the number of shares are 500 and the value per share including premium is rupees 110. So 500 into 110 equals to 55,000. And the next 1000 debentures of rupees 50 each at 10% discount. ಇಲ್ಲಿ ಡಿಬೆಂಚರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. In debentures, the number of debentures are 1000. The value per debenture is rupees 50 and the 10% is the discount. So 50% ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 5 rupees ಬರುತ್ತೆ. ಸೊ ಇಲ್ಲಿ ಡಿಸ್ಕೌಂಟ್ ಅಂತ ಹೇಳಿರೋದ್ರಿಂದ ಆ 5 rupees ಅನ್ನು 50 rupees ಇಂದ ನಾವು ಲೆಸ್ ಮಾಡಬೇಕಾಗುತ್ತೆ. ಸೊ 50 minus 5 rupees is the 45 rupees. So in debenture, the number of debenture are the 1000. The value per debenture is rupees 45. So 1000 into 45, 45,000. So now we take the total of equity shares, preference shares and debenture. The total amount 1,80,000. ಸೊ ಈ ಮೂರನ್ನು ಟೋಟಲ್ ಮಾಡಿದಾಗ ಬರೋ ಅಂಥ ಟೋಟಲ್ ಅಮೌಂಟು 1,80,000. ಸೊ ಈ 1,80,000 90 that is equal to the 90% of the purchase consideration, the total purchase consideration. ಸೊ ಈ 1,80,000 ಏನು ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಇದೆ ಅದರಲ್ಲಿ 90% ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇನ್ನು ಬ್ಯಾಲೆನ್ಸಿಂಗ್ 10% ಅನ್ನು ನೋಡೋಣ. ಆ್ಯಂಡ್ ಪೇ
cash equal to 10% of total purchase consideration. So 10% cash ಇದೆ. So ಇನ್ನು 90% equity share, preference shares and debentures ಅಂದರೆ 1,80,000 rupees ಆಗಿದೆ. ಸೊ ಹಾಗಿದ್ರೆ ಕ್ಯಾಶ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನೋಡೋಣ. ಸೊ ಇನ್ ಕ್ಯಾಶ್ 1,80,000 rupees ಅಂದರೆ 90%ಗೆ 1,80,000 rupees ಆದರೆ ಸೊ 10%ಗೆ ಎಷ್ಟಿರುತ್ತೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ 1,80,000 ಇಂಟು 10 ಡಿವೈಡೆಡ್ ಬೈ 90. ಸೊ 10% ನಮಗೆ ಪ್ರಾಬ್ಲಮಲ್ಲೇ ಹೇಳಿದ್ದಾರೆ ದಟ್ ಕ್ಯಾಶ್ ಈಕ್ವಲ್ ಟು 10% ಆಫ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಹಾಗಾಗಿ ರಿಮೈನಿಂಗ್ ಏನು 1,80,000 ಇದೆ ಇದನ್ನು ನಾವು 90% ಆಫ್ ದ ಪರ್ಚೇಸ್ ಕನ್ಸಿಡರೇಷನ್ಸ್ ಅಂತ ನಾವು ಇಲ್ಲಿ ಟ್ರೀಟ್ ಮಾಡ್ತೀವಿ. ಸೊ 90%ಅನ್ನು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 90%ಗೆ 1,80,000 rupees ಅಮೌಂಟ್ ಇದ್ದರೆ ಇನ್ನು 10%ಗೆ ಎಷ್ಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ 1,80,000 ಇಂಟು 10 ಡಿವೈಡೆಡ್ ಬೈ 90 is rupees 20,000. So now the total purchase consideration is rupees 2 lakhs.